ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಂಡೇ, ಇವತ್ತು ಬೆಳಗ್ಗೆನೇ ರೀಚ್ ಆಗಿದೆ ಹುಬ್ಳಿಗೆ 6 o'clock. ಬಲ್ಕಿಂಗ್ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ, ಸೊ ಇವತ್ತು ಡೇ 1. ಈ ಐಟಮ್ಸ್ ಎಲ್ಲ ಸಂಡೇ ನೈಟೇ ಆರ್ಡ್ರ್ ಮಾಡಿದ್ದೆ, ಫ್ರೆಂಡ್ಸ್ ತಗೋಬಿಟ್ರು. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಓಟ್ ಮೀಲ್, ಬ್ರೆಡ್ ಆಮ್ಲೆಟ್, ಪಪಾಯ ತಿಂದೆ. ಸೊ ಬೇಗ ರೆಡಿ ಆಗಿಬಿಟ್ಟು ವರ್ಕಿಗೆ ಹೋಗಿದೆ. 9:30ಗೆ ಅಲ್ಲೇ ಕ್ಯಾಫ್ಟೇರಿಯಾ ಇದೆ, ಕ್ಯಾಂಟೀನ್ ಇದೆ, ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಬಿಟ್ಟೆ. ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಅಂದರೆ ಕುಕ್ ಕರೆಕ್ಟಾಗಿ ಬರಲ್ಲ, ಫ್ರೀಕ್ವೆಂಟಾಗಿ ಲೀವ್ ತೊಗೊಳ್ತಾನೆ ಇದ್ದಾರೆ. ಸೊ ನನಗೆ ಗೊತ್ತಿರೋ ಒಂದೇ ಡಿಶ್ಶು ಫ್ರೈಡ್ ರೈಸ್, ಅದು ಮಾಡಿ ತಿಂದೆ. ಆಮೇಲೆ ಪ್ರೀ ವರ್ಕೌಟ್ ಅಲ್ಲಿ ಮೆನ್ಷನ್ ಮಾಡಿದೆ ನೋಡಿರಿ. ಸೀಕಿಂಗ್ ಕರಿಯರ್ ಸಕ್ಸಸ್ ಅಂದರೆ ಏನು ಮಾಡೋಣ ನೆಕ್ಸ್ಟು, ಬಿಕಾಸ್ ಹುಬ್ಳಿದಲ್ಲಿದ್ದೀನಿ. ಇಲ್ಲಿ ನನಗೆ ವರ್ಕ್ ಎಷ್ಟೇ ಚೆನ್ನಾಗಿದ್ರೇನು, ಬಟ್ ಇಲ್ಲಿ ಬ್ಯಾಂಗ್ಳೂರಿಗೂ ಹುಬ್ಳಿಗೆ ಕಂಪೇರ್ ಮಾಡುವಾಗ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಎಕ್ಸ್ಪೋಸ್ ಆಗ್ಬೋದು, ಅಲ್ಲಿ ಜಾಸ್ತಿ ನಾಲೆಜ್ ಗೈನ್ ಮಾಡ್ಬೋದು. ಅದೊಂಥರ ಆ ಸಿಟಿನೇ ಡಿಫ್ರೆಂಟು. ಅದು ಯೋಚನೆ ಮಾಡ್ತಾಯಿದ್ದೆ, ಹೆಂಗೆ ಬ್ಯಾಂಗ್ಳೂರು ಹೋಗೋಣ, ಮತ್ತು ನೆಕ್ಸ್ಟ್ ಏನು ಮಾಡೋಣ ಲೈಫಲ್ಲಿ. ನನಗೆ ಯಾವಾಗೂ ಈ ಥಾಟ್ ಬರ್ತಾನೆ ಇರುತ್ತೆ. ಒಂದು ಹೇಳ್ತೀನಿ ಗೈಸ್, ಹಾರ್ಡ್ ವರ್ಕ್ ಪ್ಲಸ್ ಕನ್ಸಿಸ್ಟೆನ್ಸಿ ಇದೆರಡೇ ಇದ್ದರೆ ಮಾತ್ರ ಏನಾದರೆ ಮಾಡ್ಬೋದು. ಈ ಟ್ಯಾಲೆಂಟ್ ಇಲ್ಲಾಂದ್ರೂ ಪರವಾಗಿಲ್ಲ, ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ಏನು ಝೀರೋ, ನೀವು ಲಿಟ್ರಲಿ ಝೀರೋ ಇದ್ರೂ ಹಾರ್ಡ್ ವರ್ಕ್ ಪ್ಲಸ್ ಕನ್ಸಿಸ್ಟೆನ್ಸಿ ಇದೆರಡಿದ್ದರೆ ಏನಾದರೂ ಮಾಡ್ಬೋದು. ಸೊ ಇದೊಂದು ಮಂತ್ರ ಥರ, ಅದು ನಾನು ಯಾವಾಗೂ ಜ್ಞಾಪಕ ಇಟ್ಕೊಳ್ತೀನಿ. ಸೊ ಅದಕ್ಕೆ ನಾನು ಅಷ್ಟು ಬೇಗ ಡೌನು ಆಗೋಲ್ಲ. ಈ ವ್ಯೂಸ್ ಎಲ್ಲ ಹೋಗಲ್ಲ, 100 ವ್ಯೂಸು 200 ವ್ಯೂಸು, ಸೊ ಇದೆಲ್ಲ ಒಂದು ಮ್ಯಾಟ್ರೇ ಇಲ್ಲ. ನನಗೆ ಗೊತ್ತು ಅದು ಕನ್ಸಿಸ್ಟೆನ್ಸಿಯಿಂದ ನಾನು ಮಾಡ್ತಾಯಿದ್ರೆ ಅದು ಯಾವಾಗೋ ಒಂದು ಪಾಯಿಂಟಲ್ಲಿ ರೀಚ್ ಆಗುತ್ತಂತ. ಅದಾದಮೇಲೆ ಜಿಮ್ ವರ್ಕೌಟ್ ಎಲ್ಲ ಮಾಡಿಬಿಟ್ಟು ಡಿನ್ನರು ನಾವೇ ಮಾಡಬೇಕು, ಬೇರೆ ಆಪ್ಷನ್ ಇದ್ದಿಲ್ಲ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸು ಜೋಳದ ರೊಟ್ಟಿ, ಯಾಕೆ ಉತ್ತರ ಕರ್ನಾಟಕ ಫ್ರೆಂಡ್ಸ್ ನಂದು. ಸೊ ಅದೆಲ್ಲ ಮೆನ್ಷನ್ ಮಾಡಿದ್ದೀನಿ ನೋಡಿರಿ. ಬೇರೆ ಏನಿಲ್ಲ ಗೈಸ್, ನಾಳೆ ನೋಡ್ತೀನಿ. ಅಂಟಿಲ್ ದೆನ್ ಬಾಯ್.